ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಸೇತುವೆಯ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಸೇತುವೆಯ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಸೇತುವೆಯ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ.
ಸೇತುವೆಯ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರ್ತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸೇತುವೆಯ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ನದಿ ತಟದ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿರ್ತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಮುಳುಗಡೆ ಆಗಿದೆ. ಯಲ್ಲಮ್ಮ ದೇವಸ್ಥಾನದ ಸೇತುವೆ ಮುಳುಗಿ ಮುಖ್ಯ ದ್ವಾರ ಬಂದ್ ಆಗಿದೆ. ಹಾಗಾಗಿ ನದಿಗೆ ಇಳಿಬೇಡಿ ಅಂತ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸೇತುವೆಯ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಮುಳುಗಡೆ ಆಗ್ತಾ ಇದೆ ಸೇತುವೆ. ಅಲ್ಲಿ ಹೋಗಕ್ಕೆ ಕನೆಕ್ಟಿವಿಟಿ ಇಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು. ಕಲಬುರಗಿ ಜಿಲ್ಲೆ ಮಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನದ ಬ್ರಿಡ್ಜ್ ಏನಿದೆ ಆಲ್ಮೋಸ್ಟ್ ಮುಳುಗ್ತಾ ಇದೆ ನೀರಿನಲ್ಲಿ. ಅಷ್ಟರ ಮಟ್ಟಿಗೆ ನೀರು ಬಂದು ಬಿಟ್ಟಿದೆ. ಹಾಗಾಗಿ ಮುಖ್ಯ ದ್ವಾರವನ್ನ ಬಂದ್ ಮಾಡಲಾಗಿದೆ.